ಕರ್ಣನ ಮನಸ್ಸು ಬಹಳನೇ ಚೆನ್ನಾಗಿದೆ, ಬಹಳನೇ ಒಳ್ಳೇದು. ಪಾಪ ಕುಟುಂಬಕ್ಕಾಗಿ ಬಹಳನೇ ತ್ಯಾಗವನ್ನ ಸಹ ಮಾಡ್ತಿರುವುದು ಕರ್ಣ. ಕುಟುಂಬ ಒಡೆಯಬಾರದು ಅಂತ ಒಂದೇ ಒಂದು ಕಾರಣಕ್ಕೆ ರಮೇಶ್ ಜೊತೆ ಜಗಳ ಆಡಿದ್ರು ಕೂಡ ಜಾಸ್ತಿ ಕೋಪ ಮಾಡ್ಕೊಳ್ಳುತ್ತೆ. ನಂತರ ಹೋಗಿ ಮತ್ತೊಮ್ಮೆ ಕೈ ಮುಗಿದು ಕ್ಷಮೆ ಕೇಳಿ ಮನೆ ಬಿಟ್ಟು ಹೋಗ್ಬಿಡಿ ಅಂತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ಕುಟುಂಬಕ್ಕಾಗಿ ಭವ್ಯ ಮತ್ತೆ ಏನು ಅಂದ್ರೆ ನಿಧಿ ಮತ್ತೆ ಕರ್ಣನ ದೂರ ಮಾಡೋಕೆ ರಮೇಶ್ ಏನೇನೆಲ್ಲ ಪ್ರಯತ್ನವನ್ನ ಪಟ್ರು ಅದ್ರ ಯಾವ್ದು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಕರ್ಣ ಮತ್ತೆ ನಿಧಿಯನ್ನ ದೂರ ಮಾಡೋಕ್ಕಂತೂ ಆಗೋದಿಲ್ಲ. ಕರ್ಣ ಅದನ್ನೇ ರಮೇಶ್ಗೆ ಹೇಳಿರೋದು, ನೀನು ಎಷ್ಟೇ ಇದು ಮಾಡೋಕ್ಕೆ ಪ್ರಯತ್ನ ಪಟ್ಟರು ನಾನು ಮೇಲೆ ಎದ್ದು ಬರ್ತಾನೆ ಇರ್ತೀನಿ. ಕರ್ಣ ನನ್ನ ಒಂದು 2.0 ನಿಜವಾದ ಅವತಾರ ಇದು. ಇನ್ಮೇಲೆ ನಾನು ನಿನ್ನ ಮಾತಿಗೆಲ್ಲ ಎದುರೋದಿಲ್ಲ. ನನ್ನ ತಾಯಿಗೆ ಹೊಡಿಬೇಡ ಹಾಗೆ ಹೀಗೆ ಅಂತ ಸರಿಯಾಗಿ ಅವಾಜ್ಗಳನ್ನ ಸಹ ಬಿಡುವ ಒಂದು ಕರ್ಣನನ್ನ ಈಗ ಹೊಸದಾಗಿ ನಾವು ನೋಡ್ಬೋದು. ಜನರಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ. ಕರ್ಣನ ಹೊಸ ಒಂದು ಅವತಾರ ಅಂದ್ರೆ ಇನ್ನಷ್ಟು ಕೋಪದಲ್ಲಿ ಈಗ ರಮೇಶ್ಗೆ ಮಾತನಾಡೋದಾಗಿರ್ಬೋದು, ಬೈಯೋದಾಗಿರ್ಬೋದು ಎಲ್ಲವನ್ನೂ ಕೂಡ ಇನ್ಮೇಲೆ ಗಮನಿಸಬಹುದು. ಇಷ್ಟು ದಿವಸ ರಮೇಶ್ ಏನೇ ಬೈದ್ರು ತಡ್ಕೊಂಡು ಸುಮ್ಮನೆ ಇರ್ತಿದ್ರು ಕರ್ಣ. ಬಟ್ ಇನ್ಮೇಲೆ ಆಗೋದಿಲ್ಲ. ಅಲ್ಲದೆ ರಮೇಶ್ ಅವರು ಕರ್ಣನಿಗೂ ಸಹ ಹೊಡಿತಾರೆ, ಸುಮತಿಗೂ ಕೂಡ ಹೊಡಿತಾರೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಕರ್ಣ ಸುಮ್ಮನೆ ಇರೋದಿಲ್ಲ. ತಾಯಿಗೆ ಹೊಡೆದಂತ ಟೈಮ್ಲಿ ಸರಿಯಾಗಿ ಆವಾಜ್ ಹಾಕಿ ಬೈತಾರೆ. ನಂತರ ಮನೆ ಬಿಟ್ಟು ಹೋಗ್ತೀನಿ ಅಂತ ಮುಂದಾಗ್ತಂತ ಟೈಮ್ನಲ್ಲಿ ಕೈ ಮುಗಿದು ಹೋಗ್ಬೇಡಿ ಅಂತ ಕೂಡ ರಿಕ್ವೆಸ್ಟ್. ಎರಡು ತರ ವರ್ಗವನ್ನು ಕೂಡ ಕರ್ಣನಲ್ಲಿ ಕಾಣಬಹುದು. ಒಂದು ಸ್ವೀಟ್ ಪರ್ಸನ್